ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳ ಜೀವನ ಎಷ್ಟು ಕಷ್ಟ ಅದ ಅಲ್ಲೇನ್ರಿ. ಗತೆ ಗಂಡು ಮಕ್ಳದ್ದೇನು ಕಷ್ಟ ಇಲ್ಲ ಅಂತಲ್ರಿ. ನನಗೆ ಯಾವ ಕೆಲಸನೂ ಕರೆಕ್ಟಾಗಿ ಮಾಡೋದಾಗೋಲ್ದು, ಇತ್ತಾಗ ವಿಡಿಯೋ ಹಾಕೋಕ್ಕೂ ಆಗೋಲ್ದು, ಇತ್ತಾಗ ಕರೆಕ್ಟಾಗಿ ಬಟ್ಟೆನ ಹೊಲಿಯೋಕ್ಕಾಗೋಲ್ದು. ಎರಡೂರ ನಡ್ಬರ್ಕ ನಾನು ಸಿಕ್ಕಾಕೊಂಡಂಗೆ ಆಗಿಬಿಟ್ಟದ್ರಿ. ಬರೀ ನೋಡ್ರಿ, ಬ್ಲೌಸ್ ಹೊಲ್ದ್ರೆ ಬ್ಲೌಸಿನ ಕೆಲಸ ಹೊಲ್ದು ಬಿಟ್ರೆ ಮುಗಿದು ಬಿಡಂಗಿಲ್ಲ. ಮತ್ತು ಹೊಳ್ಳಿ ಅವಕ್ಕೆ ನಾವು ಈ ಥರ ಹುಕ್ಸ್ ಹಚ್ಬೇಕಾಗುತ್ತೆ, ಕಾಜಾ ಮಾಡಬೇಕಾಗುತ್ತೆ, ಅದಕ್ಕೆ ಕೆಲಸ ಇರುತ್ತದೆ. ಮತ್ತು ಅದ್ರ ಜೋಡಿನೇ ಮನೆ ಕೆಲಸನೂ ಮಾಡ್ಕೋಬೇಕಾಗತ್ತೆ ರೀ, ಮಕ್ಕಳು ನೋಡ್ಬೇಕಾಗತ್ತೆ. ಪ್ರತಿಯೊಂದೂ ಮಾಡ್ಕೊಳ್ಳೋಷ್ಟರಲ್ಲಿ ನನಗೆ ಸರಿಯಾದ ಟೈಮಿಗೆ ಯಾವ ಕೆಲಸನೂ ಮಾಡೋದಾಗೋಲ್ದು. ಏನು ಮಾಡೋಕ್ಕಾಗಂಗಿಲ್ಲ ರೀ. ಎಷ್ಟು ನೀಗ್ತದ ಅಷ್ಟು ಮಾಡ್ಕೋತ ಹೊಂಟೀನಿ ನಾನು. ಇವತ್ತು ಏನಾದರೂ ರೆಸಿಪಿ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲೇ ಈ ಬ್ಲೌಸ್ದವ್ರೆ ಫೋನ್ ಮಾಡಿಬಿಟ್ರು, ನನಗೆ ಬೇಕು 2 ಗಂಟೆಗೆ ಬರ್ತೀನಿ ಅಂತಂದರು. ಅದಕ್ಕೋಸ್ಕರ ಮತ್ತು ನೋಡ್ರಿ, ಅವ್ರಿಗೆ ಎಲ್ಲ ಅವ್ರು ಬರೋಷ್ಟ್ರಲ್ಲಿ ರೆಡಿ ಮಾಡಿಡ್ಬೇಕಾಗತ್ತೆ ನಾನು. ಅದ್ರ ಸಂಬಂಧಾಗಿ ಮತ್ತು ವಿಡಿಯೋ ಮಾಡೋದನ್ನು ಬಿಟ್ಟು ನೀವು ಯಾವ ವಿಡಿಯೋ ಹಾಕಿದ್ರು ನಂಗೆ ಸಪೋರ್ಟ್ ಮಾಡ್ತೀರ ಅಂತ ಹೇಳಿ ನನಗೆ ಗೊತ್ತದ. ಅದಕ್ಕೆ ನಿಮ್ಮ ಜೋಡಿ ಸ್ವಲ್ಪ ಏನಾರೇ ಮಾತಾಡಿದ್ರಾಯ್ತು ಅಂಥೇಳಿ ವಿಡಿಯೋ ಮಾಡ್ಲಾಕತ್ತೀನಿ ರೀ. ಖಂಡಿತ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಹೆಣ್ಮಕ್ಳದು ಇದೇ ಪ್ರಾಬ್ಲಮ್ ರೀ. ಎದ್ದ ತಕ್ಷಣ ಅಡುಗೆ ಮಾಡೋದಿರ್ತೈತಿ, ಪ್ರತಿಯೊಂದು ಮನೆ ಕೆಲಸ ಮಾಡಿಕೊಂಡು ಮತ್ತು ಅವ್ರು ಏನು ಕೆಲಸ ಮಾಡ್ತಿರ್ತಾರೆ ಅದನ್ನು ವೈಟಿನೇ ಆಗಲಿ ಇಲ್ಲ ಬೇರೆ ಏನಾದರೂ ಆಗಲಿ ಮಾಡೋದ್ರಾಗೆ ಅವ್ರಿಗೆ ಹೊತ್ತು ಮುಣಿಗೆ ಹೊಂಟು ಬಿಡ್ತದೆ ನೋಡ್ರಿ. ಹೆಂಗೆ ಟೈಮ್ ಹೋಗ್ತದ ಅಂತಲೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಅಷ್ಟರಲ್ಲಿ ಕೆಲಸ ಮಾಡಿ ಸ್ವಲ್ಪ ಎಲ್ಲ ಕೂತೇವಿ ಅನ್ನೋಷ್ಟರಲ್ಲಿ ಮಕ್ಕಳು ಮನೆಗೆ ಬರ್ತಾರೆ. ಅವ್ರದ್ದಂತರೂ ಬಿಡ್ರಿ, ಮಿಗಲಾದವ್ರು ಇರ್ತಾರೆ ಅವರು. ಅವ್ರನ್ನ ಹಿಡಿಯೋಷ್ಟರಲ್ಲೇ ನಮಗೆ ದೊಡ್ಡ ಒಂದು ಯುದ್ಧನೇ ಮಾಡ್ದಂಗೆ ಆಗುತ್ತೆ. ಯುದ್ಧ ಕೂಡ ಮಾಡ್ಬೋದು, ಆದರೆ ಈ ಮಕ್ಕಳು ಜೋಪಾನ ಮಾಡೋದು ಭಾಳ ಕಷ್ಟ ಅದ ರೀ. ಹಂಗಾಗಿ ಅಲ್ಲಿಂದ ಮಕ್ಕಳು ಕಾಯ್ದು ಹತ್ತದ. ಅದನ್ನು ಬಿಟ್ರೆ ಸಂಜೆ ಅಡುಗೆ ಸ್ಟಾರ್ಟ್ ಆಕೈತಿ. ಸಂಜೆ ಅಡುಗೆ ಅದಿಂದ ಹೊಳ್ಳಿ ಅದನ್ನು ನಾವು ಮತ್ತೆ ಹೊಳ್ಳಿ ಅದನ್ನು ನಾಳೆ ಮುಂಜಾನೆದೆಲ್ಲ ನಾವು ರೆಡಿ ಮಾಡ್ಕೋಬೇಕು ನಾಷ್ಟಕ್ಕೆ. ನಾಳೆ ಮುಂಜಾನೆದು ಇವತ್ತೇ ನಾವು ವಿಚಾರ ಮಾಡಬೇಕು. ಇಲ್ಲಾಂದ್ರೆ ಮುಂಜಾನೆ ಎದ್ದ ಕೂಡಲೇ ಏನು ಮಾಡ್ಬೇಕಂತ ಹೇಳಿ ಫುಲ್ ನಾವೇ ಕನ್ಫ್ಯೂಸ್ ಆಗಿಬಿಡ್ತೇವೆ. ಏನ್ರಿ ಅರ್ಜೆಂಟಲ್ಲಿ ಮಾಡಿಬಿಟ್ರೆ ಒಬ್ರು ತಿಂತಾರೆ, ಒಬ್ರು ತಿನ್ನೋದಿಲ್ಲ, ಹಾಗೆ ಹೋಗ್ಬಿಡ್ತಾರೆ. ಆ ಥರ ಪ್ರಾಬ್ಲಮ್ ಆಗ್ತಾವ್ರಿ. ಈ ಥರ ನನಗಂತೂ ತುಂಬ ಸಲ ಆಗೈತಿ. ನಮ್ಮ ಮನ್ಯಾಗ ಅದೇನೇ ಜಾಸ್ತಿ. ನಾನು ಯಾವಾಗಲೂ ಉಪ್ಪಿಟ್ಟು ಮಾಡ್ತಿರ್ತೀನಿ, ಯಾಕಂದ್ರೆ ಟೈಮ್ ಇರೋದಿಲ್ಲ ಅಂಥೇಳಿ. ಉಪ್ಪಿಟ್ಟು ಮಾಡೋ ಸಂಬಂಧಾಗಿ ನಾನು ಭಾಳ ಬೇಯಿಸ್ಕೋತೀನಿ. ನೀವು ಯಾರ್ಯಾರು ಉಪ್ಪಿಟ್ಟು ಮಾಡ್ತೀರಿ ಅರ್ಜೆಂಟ್ನಾಗಿದ್ದಾಗ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಮತ್ತು ನನಗೆ ಇವತ್ತು ರೆಸಿಪಿ ವಿಡಿಯೋ ಹಾಕೋಕ್ಕಾಗಲಿಲ್ಲ ರೀ. ಅದಕ್ಕೋಸ್ಕರ ನಿಮ್ಮ ಜೋಡಿ ಮಾತಾಡ್ಬೇಕಂತ ಬಂದೀನಿ. ನಿಮ್ಮ ಸಪೋರ್ಟ್ ಸಿಗ್ತದೆ ಅಂತ ಅಂದ್ಕೊಂಡೀನಿ ನಾನು. ಯಾಕಂದ್ರೆ ಕೆಲಸ ಭಾಳ ಅದ, ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತೀರಲ್ರಿ ಪ್ರತಿಯೊಬ್ಬರು. ಇನ್ನೊಂದು ಏನಪ್ಪ ಅಂತಂದ್ರಿ, ಒಬ್ಬರು ಅಕ್ಕ ಕಟೋರಿ ಬ್ಲೌಸ್ ಬೇರೆ ಕಡೆ ಹೊಲಿಸ್ತಿದ್ರಂತ್ರಿ. ಅವರು ಭಾಳ ಕಡೆ ಹೊಲ್ಸ್ಯಾರಂತ. ಅವ್ರು ಈಗ ಬಂದಾರ ನಮ್ಮ ಏರಿಯಾಕ್ಕೆ. ಬೇರೆ ಕಡೆ ಎಲ್ಲ ಹೊಲಿಸ್ತಿದ್ರಂತ. ಅವ್ರಿಗೆ ಸರಿಯಾಗಿ ಕಟೋರಿ ಅಂತ ಚಲೋ ಕುಂಡಿರ್ತಿದ್ದಿಲ್ಲ ಅಂತ. ಹಾಗಾಗಿ ಅವರು ನನ್ನ ಹತ್ರನೂ ಅವ್ರು ಏನು ಕೇಳಿದ್ರು ಬಂದ ಕೂಲೆ ಅಂದ್ರೆ, ನಿಂಗೆ ಕಟೋರಿ ಚೆಂದಾಗೆ ಹೊಲಿಯಕ್ಕೆ ಬರುತ್ತಾ ಅಂತ. ಯಾಕಂದ್ರೆ ಅವ್ರಿಗೆ ಬೇರೆ ಕಡೆ ಕೆಡಿಸಿ ಕೊಟ್ಬಿಟ್ಟಾರಲ್ರಿ. ಅದಕ್ಕಾಗಿ ಅವರು ನಿನಗೆ ಬರುತ್ತಾ ಅಂತಂದರು. ನೋಡಕ್ಕ ಇದೊಂದು ಸರಿ ಹಾಕು. ನಾನು ಹೆಂಗೆ ಅವ್ರಿಗೆ ಒಂದೇ ಸರಿ ಹೇಳ್ರಿ, ಹೊಲಿಬೇಕಾದ್ರೆ ಸ್ವಲ್ಪ ಎಲ್ಲರ ಮಿಸ್ಟೇಕ್ ಆಯಿತು ಅಂತಂದ್ರೆ ಹೆಂಗೆ. ನಾನು ಮೊದಲೇ ಅವ್ರಿಗೆ ಭರವಸೆ ಕೊಡಲಿಲ್ಲ. ನೋಡಕ್ಕ ಇದೊಂದು ಸರಿ ಹಾಕು, ಆಮೇಲಿಂದ ನಿಂಗೆ ಚಂದ ಅನ್ನಿಸ್ತಪ್ಪ ಅಂತಂದ್ರೆ, ಚಲೋ ಅನ್ನಿಸ್ತಂತಂದ್ರೆ ಮತ್ತು ಬಂದು ನನ್ನ ಹತ್ರ ನೀನು ಹಾಕು ಅಕ್ಕ, ಒಂದು ಹೊಲ್ದು ಕೊಡ್ತೀನಿ ನಿಂಗೆ, ಈಗ ಅಷ್ಟು ಹೊಲ್ದು ಕೊಡಂಗಿಲ್ಲ ಅಂತ ಹೇಳಿದ್ದೆ ನಾನು. ಆದ್ರೂ ಅವ್ರು ಏನು ಮಾಡಿದ್ರು, 5 ಬ್ಲೌಸ್ನು ನನ್ನ ಹತ್ರ ಇಟ್ಟು ಹೋಗಿದ್ರು. ನಾನು ಅದ್ರಾಗ ಅವ್ರಿಗೆ ಫಸ್ಟಿಗೆ ಒಂದು ಹೊಲ್ದು ಕೊಟ್ಟೆ. ಅವ್ರು ಏನೇನು ಪ್ರಾಬ್ಲಮ್ ಹೇಳಿದ್ರಲ್ಲ ಅದನ್ನೆಲ್ಲ ಪ್ರಾಬ್ಲಮ್ನ ನಾನು ತಲೆಗೆ ಇಟ್ಕೊಂಡು ಕಟ್ ಮಾಡಬೇಕಾದ್ರೆ ಅದನ್ನು ನೆನಪಿಸ್ಕೊಂಡು ಎಲ್ಲನೂ ಕಟ್ ಮಾಡಿದೆ ನಾನು. ಈಗ ನೋಡ್ರಿ, ಅವ್ರಿಗೆ 3 ಬ್ಲೌಸ್ ನಾನು ಕೊಟ್ಟೀನಿ. ನಿಮಗೆ ತೋರಿಸ್ತೀನಿ ಯಾವ ಬ್ಲೌಸ್ಗಳ್ನ ಹೊಲಿದಿದ್ದು. 3 ಬ್ಲೌಸ್ ಕರೆಕ್ಟ್ ಆಗ್ಯಾವಂತ ಅವರಿಗೆ. ಇನ್ನೂ 2 ನನ್ನ ಹತ್ರನೇ ಅದಾವು, ಅವ್ರು ಬಂದಿಲ್ಲ ವಾಪಸ್ಸು. ಫೋನ್ ಹಚ್ಚಿ ಹೇಳಿದ್ರು, ನನಗೆ ಖುಷಿ ಆಯಿತು. ಚಲೋ ಆಗ್ಯಾವು, ನಂಗೆ ಎಲ್ಲಿನೂ ಚಂದ ಕೂತಿದ್ದಿಲ್ಲ, ನೀನು ಚಂದಾಗಿ ಕುಂತಾವು ಕಟೋರಿ. ನನಗೆ ಎಲ್ಲೇ ಹೋದರೂ ಕೂಡ ನನಗೆ ಕಟೋರಿ ನನ್ನ ಕೆಡಿಸೇ ಕೊಡ್ತಿದ್ರು. ನೀ ಚಂದ ಹೊಲ್ದಿ, ನನಗೆ ಇನ್ನು ಮುಂದೆ ನಾನು ನಿನ್ನ ಹತ್ತಕ್ಕೆ ಹಾಕ್ತೀನಿ ಅಂತ ಹೇಳಿದರು. ನನಗೆ ಅದೊಂದು ಭಾಳ ಖುಷಿ ಆಯ್ತು ರೀ. ನಾನು ನಿಮಗೆ ತೋರಿಸ್ತೀನಿ ಅವ್ರ ನೀ ಸದ್ದ ಬ್ಲೌಸ್ಗಳನ್ನ ನಾನು ಯಾವ ಥರ ಹೊಲ್ದಿನ ಅಂತ ಹೇಳಿ. ಕಟೋರಿ ಏನು ಕಷ್ಟ ಇಲ್ಲರಿ. ಒಬ್ಬೊಬ್ರು ಏನು ಅನ್ಕೋತಾರೆ, ಕಟೋರಿ ಹೊಲಿದ್ದು ಭಾಳ ಕಷ್ಟ ಅದ ಅಂತ ಅನ್ಕೋತಾರೆ. ಏನು ಕಷ್ಟ ಇರಂಗಿಲ್ಲ ರೀ ಅದ್ರಾಗ. ಭಾರಿ ಈಜಿ ಅದ. ಸಾದಾ ಬ್ಲೌಸ್ಗಿಂತ ಕಟೋರಿನೇ ಈಜಿ ಅಂತ ನನಗೆ ಅನ್ನಿಸ್ತೈತಿ. ಹಾಗಾಗಿ ನಾನು ಜಾಸ್ತಿ ಕಟೋರಿನೇ ಹೊಲಿತೀನಿ ನಾನು. ಯಾಕಪ್ಪ ಅಂತಂದರೆ ಇಲ್ಲಿರೋರೆಲ್ಲ ಜಾಸ್ತಿ ಕಟೋರಿನೇ ಹಾಕೋತಾರೆ.
ಹಾಗಾಗಿ ನಾನು ಕಟೋರಿನೇ ಹೊಲ್ದಿರ್ತೀನಿ. ಎಲ್ಲೋ ಒಬ್ಬರು ಸಾದಾ ಬ್ಲೌಸ್ ಹೊಲಿಸ್ಕೋತಾರೆ, ಆಮೇಲಿಂದ ಸ್ವಲ್ಪ ಯಂಗ್ ಏಜ್ ಹುಡುಗಿಯರಿದ್ದವರೆಲ್ಲ ಪ್ರಿನ್ಸ್ ಕಟ್ ಹೊಲಿಸ್ಕೋತಾರೆ. ಆ ಥರ ಎಲ್ಲ ನಾನು ಹೊಲ್ದು ಕೊಡ್ತೀನಿ ರೀ ಬ್ಲೌಸ್ಗಳು. ಅದೇ ಕಟೋರಿದೆ ಅವ್ರು ಕೇಳಿದಾಗ ನನಗೆ ವಿಚಿತ್ರ ಆಗಿತ್ತು, ಯಾಕಂದರೆ ಕೆಡಿಸ್ಕೊಟ್ಟಾರ ನನಗೆ. ಎಲ್ಲಿ ನಾನು ಒಳಗೆ ಸಿಟಿ ಒಳಗೆ ಎಲ್ಲ ಹಾಕಿನೇ ಬಾ, ನಾನು ಅವ್ರು ಬೇಡ್ದಷ್ಟೆಲ್ಲ ರೊಕ್ಕ ಕೊಟ್ಟಿನಿ, ಆದರೂ ಕರೆ ನಂಗೆ ಕಟೋರಿ ಅನ್ನೋಂಥದ್ದೇ ನಂಗೆ ಒಟ್ಟು ಚಂದ ಕುಂದ್ರೋಲಾಗ್ಯದ, ನಾ ಹೆಂಗೆ ಮಾಡಲಿ ಅಂತ ಹೇಳಿ ಅವರು ನನಗೆ ಹೇಳಕತ್ತಿದ್ರು. ಅವ್ರು ನೋಡ್ರಿ ಈಗ ನನಗೆ ಮತ್ತೆ ಹೊಳ್ಳಿ ನನ್ನ ಹತ್ರ ಬ್ಲೌಸ್ ತರಕ್ಕೆ ರೆಡಿ ಆಗ್ಯಾರ. ನನಗದು ಫುಲ್ ಖುಷಿ ಆಗಿಬಿಡ್ತು. ಯಾಕಂತಂದ್ರೆ ಹೊಲಿಬೇಕಾದ್ರೆ ಕಟ್ ಮಾಡ್ಕೋರು ಅವ್ರು ಮೊದಲೇ ಎಲ್ಲೋ ಕೆಡಿಸ್ಕೊಂಬಂದಿರ್ತಾರೆ ಅಂದಾಗ ಏನಪ್ಪ ಒಬ್ಬೊಬ್ಬರದು ಬಾಡಿ ಹೆಂಗಿರುತ್ತೆ ಅಂದ್ರೆ ನಾವು ಎಷ್ಟೇ ಕರೆಕ್ಟಾಗಿ ಹೊಲಿದ್ರೂ ಸರಿಯಾಗಿ ಕುಂಡ್ರಂಗಿಲ್ಲ ರೀ. ಸೈಡ್ ಫಿಟ್ಟಿಂಗ್ದಾಗ ಸ್ವಲ್ಪ ಹೇಳಿದ್ರೆ ನಿಮಗೆ ಇದನ್ನಾಗಲ್ಲ, ಒಂಥರ ಒಪ್ಪಾರಿ ಬರ್ತಿರ್ತಾವೆ ಫಿಟ್ಟಿಂಗ್ ಮಾಡ್ಬೇಕಾದ್ರೆ. ಅಂಥ ಬ್ಲೌಸ್ಗಳನ್ನು ನಾವು ಸ್ಟಿಚ್ ಮಾಡೋದು ಭಾಳ ಕಷ್ಟ ಇರ್ತದೆ. ಎಲ್ಲಿ ಇವ್ರದ್ದು ಅದೇ ಥರ ಇರ್ಬೋದೇನೋ, ಏನಪ್ಪ ಮಾಡೋದು ಅನ್ನಂಗಾಗಿತ್ತು ಅವ್ರು ಹೇಳೋದು ನೋಡಿ. ನನಗೆ ಹಾಗೇನಿಲ್ಲ, ಅವ್ರದ್ದು ಕಟೋರಿ ಮಾತ್ರ ಪ್ರಾಬ್ಲಮ್ ಇತ್ತು. ನಾನು ಅದನ್ನು ಸರಿಪಡಿಸಿ ಹೊಲ್ದು ಕೊಟ್ಟೀನಿ. ಈ ಚೆಂದಾಗ್ಯಾವತ್ತ ಅವರು ಮತ್ತೆ ಹೊಳ್ಳಿ ನಾನು ಬಲ್ಲಿ ಬರ್ತೀನಿ ಅಂದರು. ನನಗದು ಭಾಳ ಖುಷಿ ಆಯಿತು. ನಿಮಗೆ ಆ ಬ್ಲೌಸ್ಗಳನ್ನು ಈ ಸದ ನಾನು ನಿಮಗೆ ತೋರಿಸ್ತೀನಿ ರೀ. ಈ ಸದ ಇದೇ ನೋಡ್ರಿ ಕಟೋರಿ ಬ್ಲೌಸ, ಅಕ್ಕಂದು ನಾ ಹೊಲ್ದಿದ್ದು ಬ್ಲೌಸ. ಅವರಿಗೆ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ರಪ್ಪ ಅಂತಂದ್ರೆ, ಇದು ಉಲ್ಟಾ ಯಾಕೆ ಇಟ್ಟೀನಿ ಅಂದ್ರೆ ಇದು ನಿಮಗೆ ನೆಕ್ ಕಾಣಲಿ, ಆಮೇಲೆ ಇವು ಕಟೋರಿ ಇಲ್ಲಿ ರೌಂಡ್ ಬಂದೈತೋ ಇಲ್ಲ ಅಂಥೇಳಿ ಕಾಣಿಸ್ಲಿ ಅಂಥೇಳಿ ಇಟ್ಟೀನಿ. ಅವ್ರಿಗೆ ಎಲ್ಲಿ ಇದು ಮಾಡಿಕೊಡ್ತಿದ್ರು ಅಂದ್ರೆ ಬೇರೆದವರು. ಈಗ ನೋಡ್ರಿ ಇದು ಈ ಸದ್ದು ಬಸ್ಟ್ ಪಾಯಿಂಟ ಕರೆಕ್ಟಾಗಿ ಬರ್ತಿರ್ಲಿಲ್ಲ ಅವ್ರದ್ದು. ಯಾಕಂದರೆ ಇದು ಈ ಥರನೇ ಕೂತ್ಕೋಬೇಕು, ನಾವು ನೆಲಕ್ಕೆ ಹೋಗಿದ್ರು ಹೀಗೆ ಕೂತ್ಕೋಬೇಕು, ಇದನ್ನು ನಾವು ಹಾಕ್ಕೊಂಡ್ರೂ ಇದೇ ಥರ ಇರ್ಬೇಕು ರೀ. ಇದು ನೋಡಿರಿ ಹೆಂಗೆ ಕುಂದಿರುತ್ತದು. ಈ ಸದ್ ನಾನು ಫೋಲ್ಡ್ ಮಾಡಿದ್ರು ಆಗಾರೆ ಇಷ್ಟು ಕುಂತದು ಹೀಗೆ ಇರಬೇಕದು. ಇದೇ ಥರ ಇದ್ರೇ ಅದು ಕಟೋರಿ ಬರ್ತದೆ. ಆಮೇಲೆ ಅವ್ರಿಗೆ ಇಲ್ಲಿ ರೌಂಡ್ ಬರ್ತಿರ್ಲಿಲ್ಲ ಅಂತ, ರೌಂಡ್ ಶೇಪ್ ಬಿಟ್ಟು ಒಂಥರ ಚೂಪ್ ಬಂದವ್ರ ಥರ ಆಗ್ತಿತ್ತಂತ. ಹಾಗಾಗಿ ಅವ್ರು ನನಗೆ ಕೊಟ್ಟಿದ್ರು ನೋಡ್ರಿ. ಅವ್ರಿಗೆ ಕರೆಕ್ಟಾಗಿ ನಾನು ಈ ಸರಿ ಹೊಲ್ದು ಕೊಟ್ಟೀನಿ. ಆಮೇಲೆ ಇದನ್ನು ಅವ್ರದ್ದು ಕಟೋರಿನೇ ಈ ಥರ ಒಟ್ಟು ಹಿಂಗೆ ಫೋಲ್ಡ್ ಅದರ ಥರ ಅವು ಕುಂದ್ರಬೇಕು, ಅಂದ್ರೆ ಹಾಕ್ಕೊಂಡಿಂದವ್ರಿಗೆ ನೀಟಾಗೆ ಬರ್ತಾವ್ರಿ ಅವು ಬ್ಲೌಸ. ಈ ಥರ ಕಟೋರಿ ಬ್ಲೌಸ್ನ ಹೊಲ್ದು ಕೊಟ್ಟಿನಿ ನೋಡ್ರಿ ಅವ್ರಿಗೆ. ಮತ್ತು ಆಮೇಲಿಂದ ಅವ್ರಿಗೆ ಬ್ಯಾಕ್ ಫುಲ್ ಡೀಪ್ ಅದ ರೀ, ಆದರೂ ಶೋಲ್ಡರ್ ಕೂಡ ಡ್ರಾಪ್ ಆಗಲ್ಲ, ಸ್ವಲ್ಪನೂ ಡ್ರಾಪ್ ಆಗಲ್ಲ. ಆ ಥರ ಅವರಿಗೆ ಸ್ಟಿಚ್ ಮಾಡಿ ಕೊಟ್ಟಿನಿ. ಈಗ 3 ಬ್ಲೌಸ್ ಕೊಟ್ಟಿನಿ, ಇನ್ನೆರಡು ನನ್ನ ಹತ್ರ ಅದಾವು. ನೋಡಿದ್ರಲ್ಲ ಬ್ಲೌಸು ಕರೆಕ್ಟಾಗಿ ಬಂದಿತ್ತು, ತೋರಿಸಿದ್ನಲ್ಲ ಯಾವ ಥರ ಬರಬೇಕು ಕಟೋರಿ ಅಂತ ತೋರಿಸಿದ್ನಲ್ಲ. ನಾವು ಟಕ್ಸ್ನ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದ್ರೆ ಕರೆಕ್ಟಾಗಿ ಬರ್ತಾವೆ. ಹೊಲಿಬೇಕಾದ್ರೂ ಅಷ್ಟೇ, ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಪ್ರಕಾರ ಹೊಲಿದ್ರೆ ಯಾವ ಬ್ಲೌಸೂ ಕೆಡೋದಿಲ್ಲ. ಹಾಗಾಗಿ ನಾವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ನಾವು ಕಟ್ ಮಾಡಬೇಕಾಗತ್ತೆ ರೀ. ಆಮೇಲಿಂದ ಬ್ಲೌಸು ಲೇಟಾಗಿ ಕೊಡ್ತೀನಿ ಅಂತ ಹೇಳಿ ತುಂಬ ಜನ ನನ್ನ ಮ್ಯಾಗ ಸಿಟ್ಟು ಮಾಡ್ಕೋತಾರೆ. ನಾನು ಸ್ವಲ್ಪ ಅರ್ಥ ಮಾಡ್ಕೊರಿ, ಕೆಲಸ ಜಾಸ್ತಿಯಾಗಿ ಬ್ಲೌಸ್ನ ಸ್ವಲ್ಪ ಲೇಟಾಗಿ ಕೊಡ್ತೀನಿ, ಸಿಟ್ಟು ಮಾಡ್ಕೋಬೇಡ್ರಿ. ನಿಮ್ಮ ಬ್ಲೌಸ್ನ ಕೊಡ್ತೀನಿ. ನಿಮ್ಮ ಬ್ಲೌಸ್ ತೊಗೊಂಡು ಆರೆ ಏನು ಮಾಡಲಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೋಗಿ ಬರಲಾ? ನಮಸ್ತೆ.